ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಅಧ್ಯಯನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಅಂತರ ಅನ್ನೋದು ಯಾವತ್ತು ಆಕಾಶ ಭೂಮಿ ನಡುವೆ ಶುರುವಾಯಿತೋ ಆವತ್ತೇ ಎಲ್ಲದರಲ್ಲೂ ಅಂತರ ಶುರುವಾಯಿತು ಅನ್ಸುತ್ತೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಮನುಷ್ಯರ ನಡುವೆ ದುಡ್ಡಿನ ಅಂತರ, ಅಂತಸ್ತಿನ ಅಂತರ, ಉದ್ಯೋಗದ ಅಂತರ, ಪದವಿಯ ಅಂತರ, ಕೊನೆಗೆ ಜಾತಿ ಧರ್ಮದ ಅಂತರ. ಅಂತ ಎಷ್ಟೇ ಬಡ್ಕೊಂಡ್ರು ಈ ಅಂತರ ಕಡಿಮೆ ಆಗೋದೇ ಇಲ್ಲ ಅನ್ಸುತ್ತೆ. ಇಂಥ ಒಂದು ಅಂತರದ ಕಾರಣಾಂತರವೇ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆ. ಈ ಘಟನೆ ನಡೆದಿದ್ದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ. ಇಲ್ಲಿ ಒಂದು ಕುಟುಂಬ ಅಂದ್ರೆ ಗಂಡ ಹೆಂಡತಿ ಇಬ್ರೆ. ಹೊಸಪೇಟೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಪೇದೆ ರಾಜೇಶನ ಕುಟುಂಬ ಇದು. ಮೇ 5, 2012 ಬಳ್ಳಾರಿ ಜಿಲ್ಲೆ ಹೊಸಪೇಟೆ, ಬೆಳಿಗ್ಗೆ 8 ಗಂಟೆ. ರೆಡಿನಾ? ತಿಂಡಿ ರೆಡಿ ಆಯ್ತು. ಡ್ಯೂಟಿ ಮಾಡೋದು 8 ಗಂಟೆ, ರೆಡಿ ಆಗೋದು ನೋಡಿದ್ರೆ 2 ಗಂಟೆ ಟೈಮ್ ರೆಡಿ ಆಗ್ತೀರಾ. ಲೇಟ್ ಆಗೋದ್ರೆ ಸಾಹೇಬ್ರು ಬೈತಾರೆ. ಬೇಗ ಬನ್ನಿ. ಅಬ್ಬಾ 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 ಅಬ್ಬಾ, ಸಾಹೇಬ್ರು ಬೈತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ನ ಹತ್ರ ಮಾತ್ರ ಪಾಠ ಹೇಳ್ಕೊಂಡೇ ಹೋಗ್ಬೇಕು ನೋಡು. ಪಾಠ ಹೇಳೋದಕ್ಕೆ ನಾನೇನ್ ಟೀಚರ್ ಅಲ್ಲ. ಬೇಗ ತಿನ್ನಿ, ಟೈಮ್ ಆಯ್ತು. ಏನ್ ಅಮ್ನೂರು ನನ್ನನ್ನ ಕಳ್ಸ್ಕೊಡೋದ್ರಲ್ಲೇ ಇದಿರಲ್ಲ? ಬೇಡ, ಮನೇಲೇ ಇರಿ, ನನಗೇನು. ಹೀಗೆ 4 ದಿನ ಕೂತ್ಕೊಂಡ್ರೆ ಇಬ್ರು ನಿಮ್ಮೂರ್ಗೆ ಹೋಗಿ ಸೆಟ್ಲ್ ಆಗ್ಬೇಕಾಗುತ್ತೆ ನಿಮ್ಮ ಅಣ್ಣನ ಮನೆಯಲ್ಲಿ. ಒಳ್ಳೇದಾಯ್ತು ನಿಮ್ ಅಣ್ಣನ್ ನೆನಪು ಮಾಡಿದ್ದು. ನನಗೂ ಅಣ್ಣನ ನೆನಪು ತುಂಬಾ ಆಗ್ತಾ ಇದೆ. 1 ತಿಂಗಳಾಯ್ತು ಊರ್ಗೋಗಿ ಬಂದು. ನಾನು ಊರ್ಗೋಗಿ ಬರ್ಲಾ? ಒಬ್ಳೆ ಯಾಕೆ ಹೋಯ್ತೀಯ? ನಾನು ಜೊತೆಗೆ ಬರ್ತೀನಿ. ಹೇಗಿದ್ರು ನಾಳೆಗೆ ಡ್ಯೂಟಿಗೆ ರಜಾ. ಇವತ್ತು ಡ್ಯೂಟಿ ಮುಗಿಸ್ಕೊಂಡ್ಬಂದು ಸಂಜೆ ಒಟ್ಟಿಗೆ ಹೋಗೋಣ. ಹೌದಾ? ಸರಿ, ಸಂಜೆ ಬೇಗ ಬನ್ನಿ. ಬೇಗ ಅಂತೂ ಬರಕ್ಕಾಗಲ್ಲ, ನನ್ನ ಕೆಲಸ ನಿನಗೆ ಗೊತ್ತಲ್ಲ. ಯಾವಾಗ ಏನಾಗುತ್ತೋ, ಎಲ್ಲಿಗೆ ಹೋಗ್ಬೇಕಾಗುತ್ತೋ ಯಾರಿಗ್ ಗೊತ್ತು. ಒಟ್ನಲ್ಲಿ ಬರ್ತೀನಿ, ಲೇಟ್ ಆದ್ರೂ ಪರವಾಗಿಲ್ಲ, ಒಟ್ಟಿಗೆ ಹೋಗೋಣ. ಸರಿ ಆಯ್ತು. ಸರಿ, ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಮೇ 5, 2012 ಮಧ್ಯಾಹ್ನ 2:30. ರಮ್ಯಾ, ಓ ನೀವಾ? ಏನ್ ಬಂದಿದ್ದು? ಒಂದು ವಿಷಯ ಆಯ್ತು, ನಿನಗೆ ತಿಳಿಸ್ಬೇಕಾಗಿತ್ತು. ಸ್ವಲ್ಪ ಬಾಗಿಲು ತೆಗಿ. ಏನು? ತೆಗಿ ಹೇಳ್ತೀನಿ. ಬನ್ನಿ ಒಳಗಡೆ. ಪರವಾಗಿಲ್ಲ, ಸ್ವಲ್ಪ ಅರ್ಜೆಂಟು. ಒಂದು ವಿಷಯ ಹೇಳ್ತೀನಿ, ಗಾಬರಿ ಆಗ್ಬಾರ್ದು. ಏನಾಯ್ತು? ಏನ್ ವಿಷಯ? ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಯ್ತು. ಏನು? ಆಕ್ಸಿಡೆಂಟಾ? ಅಣ್ಣ ಇವಾಗ ಹೇಗಿದ್ದಾನೆ? ಗಾಬರಿ ಆಗುವಂಥದ್ದೇನಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ರಶಾಂತ ನಿನ್ನ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ರೆಡಿ? ಯಾರು ಇವರೆಲ್ಲ? ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ತುಂಬಾ ಬ್ಲಡ್ ಹೋಗಿದೆಯಂತೆ, ಅದಕ್ಕೆ ಬ್ಲಡ್ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಇವರೆಲ್ಲ ನಮ್ಮ ಫ್ರೆಂಡ್ಸೇ. ಬಾ ಬಾ. ಒಂದ್ ನಿಮಿಷ. ಯಾಕೆ, ಏನಾಯ್ತು? ಅಯ್ಯೋ, ನನ್ ಮೊಬೈಲ್ ಮನೆ ಒಳಗೆ ಬಿಟ್ಟು ಬಂದೆ. ನಮ್ಮ ಯಜಮಾನ್ರಿಗೆ ಕಾಲ್ ಮಾಡ್ಬೇಕಿತ್ತು. ಮೊಬೈಲ್ ನನ್ನ ಹತ್ರ ಇದೆಯಲ್ಲ, ಫೋನ್ ಮಾಡಿದ್ರೆ ಆಯ್ತು. ನೀನ್ ರೆಡಿಯಪ್ಪ, ನೀನು ನಡೆಯ. ಹಲೋ ಭಾವ, ನಾನು ಪ್ರಶಾಂತ್ ಮಾತಾಡ್ತಾ ಇದ್ದೀನಿ. ಹೇಳು ಪ್ರಶಾಂತ್, ಹೇಗಿದ್ಯಾ? ಭಾವ, ನಾನು ಚೆನ್ನಾಗಿದ್ದೀನಿ.
ನಾನು ರಮ್ಯಂಗೆ ಫೋನ್ ಮಾಡಿದೆ, ಅವಳು ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ನಿಮ್ಗೆ ಮಾಡಿದೆ. ಹೌದಾ? ಬೆಳಗ್ಗೆ ನಿನ್ ವಿಷಯನೇ ಮಾತಾಡ್ಕೊಂಡು ಅವಳು ನಿಮ್ ಊರಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ಲು, ಸಂಜೆ ಬರೋಣ ಅಂತ ಅನ್ಕೊಂಡಿದ್ವಿ. ಸರಿ ಬಾವ, ಬರ್ತೀರಲ್ವಾ, ಜೊತೆಲೆ ಮಾತಾಡೋಣ. ಓಕೆ, ಸರಿ ಅಪ್ಪ. ಅದು 2012ನೇ ಇಸ್ವಿ ಮೇ ತಿಂಗಳ 5ನೇ ತಾರೀಕು ಮಧ್ಯಾಹ್ನ 2:30 ಗಂಟೆ ಹೊತ್ತಿಗೆ ಬಂದ 4 ಜನ ರಮ್ಯಾನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದಕ್ಕೆ ಅವ್ರು ಕೊಟ್ಟ ಕಾರಣ ರಮ್ಯಾಳ ಅಣ್ಣ ಪ್ರಶಾಂತ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು. ಆದ್ರೆ ರಮ್ಯಾನ ಕರ್ಕೊಂಡು ಹೋಗ್ತಿದ್ದ ಹಾಗೆ ಪ್ರಶಾಂತ್ ತನ್ನ ಭಾವ ರಾಜೇಶ್ಗೆ ಫೋನ್ ಮಾಡ್ತಾನೆ. ಅಂದ್ರೆ ಅಲ್ಲಿಗೆ ಆಕ್ಸಿಡೆಂಟ್ ಅನ್ನೋದು ಸುಳ್ಳಿನ ಕತೆ ಅಂತ ಸಾಬೀತಾಯ್ತು. ಆದ್ರೆ ರಮ್ಯಾಗೆ ಸುಳ್ಳು ಹೇಳಿ ಕರ್ಕೊಂಡು ಹೋಗಿದ್ಯಾಕೆ ಮತ್ತು ಕರ್ಕೊಂಡು ಹೋದವ್ರು ಯಾರು? ವಿಶೇಷ ಅಂದ್ರೆ ಅವ್ರು ಯಾರು ಅಂತ ರಮ್ಯಾ ಗೊತ್ತು. ರಮ್ಯಾ ಯಾರ ಜೊತೆ ಹೋಗಿದ್ದಾಳೆ ಅನ್ನೋದು ಗಂಡ ರಾಜೇಶ್ಗಾಗ್ಲಿ ಅಣ್ಣ ಪ್ರಶಾಂತ್ಗಾಗ್ಲಿ ಗೊತ್ತಾಗೋದಿಲ್ಲ. ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ್ಲೇ ರಮ್ಯಾ ಮನೇಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ರಮ್ಯಾ, 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 ಟಿವಿ ಆನ್ ಮಾಡ್ಬಿಟ್ಟು ಎಲ್ಲಿ ಹೋಗಿದ್ದಾಳೆ ಇವಳು? ಏನೆಂದು ಇಷ್ಟೊಂದು ಮಿಸ್ಡ್ ಕಾಲ್ ಇದೆ, ಫೋನು ರಿಸೀವ್ ಮಾಡ್ದಂಗೆ ಎಲ್ಲೋ ತಿಳು. ಹೇಳಿ ಬಾವ, ಹೊರಟಿದ್ದೀರಾ? ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಏನಾಯ್ತು ಬಾವ? ರಮ್ಯಾ ಕಾಣಿಸ್ತಿಲ್ಲ. ಅವಳು ಮೊಬೈಲ್ ಬೇರೆ ಮನೇಲೇ ಇದೆ, ಟಿವಿ ಬೇರೆ ಆನ್ ಆಗಿದೆ. ಹೌದಾ? ಹೂಕಣ, ನೀನ್ ಮಧ್ಯಾಹ್ನ ಫೋನ್ ಮಾಡೋದಕ್ಕಿಂತ ಮೊದಲು ಅವಳು ಮನೇಲಿಲ್ಲ ಅಂತ ಕಾಣಿಸುತ್ತೆ. ನಿಂದು ಮಿಸ್ಡ್ ಕಾಲ್ ಇದೆ. ಅಲ್ಲ ಬಾವ, ಏನ್ ಹೇಳ್ತಾ ಇದ್ರಾ? ಅಲ್ಲ, ಅವಳು ಮನೆ ಬಿಟ್ಟು ಎಲ್ಲೂ ಹೋಗಕ್ಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣ. ಅವಳು ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗೋಳಲ್ಲ. ಮೊಬೈಲ್ ಬೇರೆ ಮನೇಲಿ ಬಿಟ್ಟು ಹೋಗಿದ್ದಾಳೆ. ಎಲ್ಲಿಗೂ ಹೋಗಿದ್ದಾಳೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಾವ, ನಾನು ಇವಾಗಲೇ ಹೊರಡ್ತೀನಿ, ನೀವು ಹುಡುಕ್ತಾ ಇರಿ. ಸರಿ, ಬೇಗ ಬಾ. ಸರಿ ಬಾವ. ಅಳು ಅಳು, ನೀ ಎಷ್ಟೊತ್ತರೂ ನನಗೆ ಸಂತೋಷನೇ. ನಿಮ್ಮಿಂದ ನಾವು ಎಷ್ಟು ಸಂಕಟ ಪಟ್ಟಿದ್ದೀವಿ, ಎಷ್ಟು ಹೊಟ್ಟೆ ಉರ್ಕೊಂಡಿದ್ದೀವಿ ಅಂತ ಗೊತ್ತೇನೆ ನಿನಗೆ? ವಿಶ್ವಣ್ಣ, ನಾನು ಏನ್ ಅನ್ಯಾಯ ಮಾಡಿದ್ದೆ ನಿಮಗೆ? ಅಣ್ಣ ಅಂತನ್ಬೇಡ. ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಗೊತ್ತಾ ನಿನಗೆ? ನೋಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನು ಮನೆಗೆ ಹೋಗ್ಬೇಕು. ಪ್ಲೀಸ್, ಕೈ ಮುಗಿತೀನಿ. ಬಿಡ್ತೀನಿ, ಆದ್ರೆ ನಿನ್ನ ಗಂಡನ ಫೋನ್ ಮಾಡ್ಬೇಕು. ನಾ ಹೇಳ್ದಂಗೆ ಹೇಳ್ಬೇಕು. ಹೇಳ್ತೀಯಾ? ನಾನು ಯಾಕೆ ಹೇಳ್ಬೇಕು? ನನ್ನನ್ನು ಬಿಟ್ಬಿಡಿ, ನಾನು ಮನೆಗೆ ಹೋಗ್ಬೇಕು. ಇವಳು ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗೋಣ. ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೇನೆ ಇವಳು ಸರಿ ಹೋಗೋದು. ಅಯ್ಯೋ, ನನಗೇನು ಮಾಡಬೇಡಿ ವಿಶ್ವಣ್ಣ, ನೀವಾದ್ರೂ ಹೇಳಿ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ? ಜೀವಂತವಾಗಿದ್ರೆ ಭಯ, ಸತ್ತೋದ್ರೆ ಭಯಾನೂ ಇಲ್ಲ, ಏನೂ ಇಲ್ಲ. ಅಣ್ಣ, ನೀನು ಹೂ ಅಣ್ಣ, ಇವಳನ್ನ ಒಂದೇ ಸೆಕೆಂಡ್ ಮುಗಿಸ್ಬಿಡ್ತೀನಿ. ಅಯ್ಯೋ, ನನ್ನನ್ನು ಕೊಲ್ಬೇಡಿ, ನನ್ನನ್ನು ಬಿಟ್ಬೇಡಿ ಪ್ಲೀಸ್. ಹಾಗಾದ್ರೆ ನಾ ಹೇಳ್ದಂಗೆ ಕೇಳ್ತೀಯಾ? ನಿನ್ ಗಂಡನ ಫೋನ್ ಮಾಡ್ತೀಯಾ? ಮಾಡ್ತೀನಿ. ಏನ್ ಬಾವ, ನೀವೊಬ್ಬ ಪೊಲೀಸ್ ಆಗಿ ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಕಂಪ್ಲೇಂಟ್ ಕೊಡೋಣ. ಈಗ ಇನ್ನೂ ಅವಳಿಲ್ಲ ಅಂತ ಗೊತ್ತಾಗಿ 4-5 ಗಂಟೆ ಆಗಿದೆ. ಈಗಲೇ ಹೋದ್ರೆ ಯಾಕೆ ಅವಸರ ಮಾಡ್ತೀರಾ? ಎಲ್ಲೋ ಹೋಗಿರ್ಬೋದು, ಬರ್ಬೋದು, ಸಾಹೇಬ್ರು ನನಗೆ ಬೈತಾರೆ ಅಷ್ಟೇ. ನೋಡಿ ಬಾವ, ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಸುಮ್ಮನೆ ಇರಲ್ಲ. ಏನು ಪ್ರಶಾಂತ್ ಈಗ ಮಾತಾಡ್ತಿದ್ಯಾ?
ರಮ್ಯಾ ಮೇಲೆ ನನಗೂ ಪ್ರೀತಿ ಇದೆ. ನೋಡು, ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಯಾವಾಗ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಿದೆ. ಸ್ವಲ್ಪ ಸಮಾಧಾನ ಮಾಡ್ಕೋ. ಇಂಥ ಹೊತ್ತಲ್ಲಿ ಏನ್ ಸಮಾಧಾನ ಬಾವ? ಲೇಟ್ ಮಾಡಿದಷ್ಟು ನಮ್ಗೆ ತೊಂದರೆ. ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಹಲೋ ಹಲೋ, ರಮ್ಯಾನಾ? ಹಲೋ ರಮ್ಯಾನ? ಹಾ, ಕೂಕೊಡು ರಮ್ಯಾ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ರಮ್ಯಾ? ರಮ್ಯಾ ಕೇಳ್ತಿದ್ಯಾ? ಹಲೋ ರಮ್ಯಾ, ಎಲ್ಲಿದ್ಯಾ ನೀನು? ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿ. ನನ್ನ ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗಿತ್ತು. ಅದಕ್ಕೆ ಸ್ವಲ್ಪ ದಿನ ನನ್ನ ಫ್ರೆಂಡ್ ಮನೇಲಿ ಇರ್ತೀನಿ. ನಾನೇ ಬರ್ತೀನಿ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ಹೋಗಬೇಡಿ. ನಾನೇ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಹಲೋ ಹಲೋ, ರಮ್ಯಾ ರಮ್ಯಾ ರಮ್ಯಾ, ಮಾತಾಡು. ಗಟ್ಟಾಗಿ ಹೋಯ್ತ್ಕೊಳ. ಏನು ಇದು? ಬಾವ, ರಮ್ಯನ್ಗೇನೋ ತೊಂದರೆ ಆಗಿದೆ. ಅದಕ್ಕೆ ಅವಳು ಆ ತರ ಮಾತಾಡ್ತಾ ಇದ್ದಾಳೆ. ಹೂಕಣ, ಬೆಳಿಗ್ಗೆ ಖುಷಿಯಿಂದ ಊರಿಗೆ ಹೋಗೋಣ ಅಂತ ಹೇಳಿದ್ದು, ಈಗ ನೋಡಿದ್ರೆ ಬೇಜಾರಾಗಿದೆ ಅಂತ ಹೇಳ್ತಿದ್ದಾಳೆ. ಈ ಊರಲ್ಲಿ ಅವಳ ಫ್ರೆಂಡ್ ಯಾರು ಇಲ್ಲ. ಎಲ್ಲಿಗೂ ಹೋಗಿರ್ತಾಳೆ? ಹೇಳಿದ್ನಲ್ಲ, ಅವಳಿಗೇನೋ ತೊಂದರೆ ಆಗಿದೆ. ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ. ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಅವಳು ಹೇಳ್ತಿದ್ದಾಳಲ್ಲ. ಅವಳು ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಡೀರಿ ನೀವು ಸ್ಟೇಷನ್ಗೆ. ವಿಶ್ವಣ್ಣ, ಪ್ಲೀಸ್ ಬೇಡ, ನನ್ಗೇನು ಮಾಡಬೇಡ, ನನ್ನನ್ನು ಬಿಟ್ಬಿಡಿ. ಏಯ್, ಬಿಡೋದಕ್ಕೆಲ್ಲ ನಿನ್ನ ಎತ್ತಾಕೊಂಡ್ ಬಂದಿರೋದು. ನಮ್ ಸೇಡಿಂಕಿ ಚಾರ್ಬೇಕು ಅಂದ್ರೆ ನೀನ್ ನನ್ನೋಳಾಗ್ಬೇಕು. ಇದು ಇವತ್ತು ನಿನ್ನೆ ದ್ವೇಷ ಅಲ್ಲ. ನಿಮ್ಮಿಂದ ಎಷ್ಟು ಅವಮಾನ ಆಗಿದೆ, ಎಷ್ಟು ನೋವಾಗಿದೆ ಅಂತ ಗೊತ್ತೇನೆ ನಿನಗೆ. ಅದಕ್ಕೆ ನಿನ್ನ ಮಾನ ಹೋಗ್ಬೇಕು. ಬಿಡಲ್ಲ, ಇವತ್ತಿನ ಬಿಡಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಬಂದ್ರೆ ಈ ಚಾಕು ಚುಚ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ. ಆಮೇಲೆ ನಿನ್ನ ಹೆಣ ನೋಡ್ಬೇಕಾಗುತ್ತೆ ಅಷ್ಟೇ. ಹೋಗು, ದೂರ ಹೋಗು. ಇಲ್ಲ ಅಂದ್ರೆ ನಾನು ಇಲ್ಲೇ ಚುಚ್ಕೊಂಡ್ಬಿಡ್ತೀನಿ ಅಷ್ಟೇ. ಇವತ್ತು ಬಿಡ್ತೀನಿ ನಿನ್ನ, ಆದ್ರೆ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿನ್ನ ಮಾನ ಕಳ್ತೀನಿ ನಾನು. ಯಾವ ಸುಳಿವೂ ಇಲ್ಲದೆ ರಮ್ಯಾ ತೀರಾ ಅನಿರೀಕ್ಷಿತವಾಗಿ ವಿಶ್ವ ಬೀಸಿದ ಬಲೆಯೊಳಗೆ ಬೀಳ್ತಾಳೆ. ಅವನು ಅವಳ ಮೇಲೆ ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ರಮ್ಯಾ ತನ್ನ ಪ್ರಾಣನ ಪಣಕ್ಕಿಟ್ಟು ಸದ್ಯಕ್ಕಂತೂ ಅವನಿಂದ ಪಾರಾಗ್ತಾಳೆ. ಆದ್ರೆ ಅವನ ಸುಪರ್ದಿಲಿರೋದ್ರಿಂದ ಎಷ್ಟು ದಿನ ಅಂತ ಅವನ ಕ್ರೂರ ದೃಷ್ಟಿಯಿಂದ ಪಾರಾಗೋದಕ್ಕೆ ಸಾಧ್ಯ? ಅವಳು ಮತ್ತೆ ತನ್ನ ಗಂಡನ ಮನೆಗೆ ಹೋಗ್ತೀನಿ ಅನ್ನೋ ನಂಬಿಕೆ ಕಳ್ಕೊತಾಳೆ. ಈ ಕಡೆ ರಾಜೇಶ್ ಹಾಗೂ ಪ್ರಶಾಂತ್ ಅವಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಬೇರೆ ದಾರಿ ಕಾಣದೆ ಹೊಸಪೇಟೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ರಾಜೇಶ್ಗೆ ತಾನೊಬ್ಬ ಪೊಲೀಸ್ ಪೇದೆಯಾಗಿ ತನ್ನ ಹೆಂಡತಿನ ನಾಪತ್ತೆ ಆಗಿದ್ದಾಳೆ ಅಂತ ದೂರು ಕೊಡೋ ಧರ್ಮ ಸಂಕಟ. ಬುದ್ಧಿ ಇದೆಯೇನಯ್ಯ ನಿನಗೆ? ಅವಳು ಯಾವುದೋ ಮೊಬೈಲಿಂದ ಫೋನ್ ಮಾಡಿದ್ಲು ಅಂದ ಕೂಡಲೇ ಆ ನಂಬರ್ನ ತಂದು ಕೊಡ್ಬೇಕು ತಾನೇ ನನಗೆ? ಸರ್, ಅದು ಅವಳೇ ಹುಡುಕೋದು ಬೇಡ ಅಂತ ಹೇಳಿದಲ್ಲ. ಯಾರೋ ಫ್ರೆಂಡ್ ಇರ್ಬೇಕು ಅಂತ ನಾವೇ ಎಲ್ಲ ಕಡೆ ಹುಡುಕಿದ್ವಿ. ಎಲ್ಲೂ ಸಿಗ್ಲಿಲ್ಲ. ಈಗ ಇಲ್ಲಿ ಬಂದಿದ್ಯಾ? ದಂಡ ಕಣಯ್ಯ ನಿನ್ನಂತವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಸರಿ, ಆ ನಂಬರಿಂದ ಮತ್ತೆ ಫೋನ್ ಬಂತಾ? ಇಲ್ಲ ಸರ್, ಮತ್ತೆ ಬರಲಿಲ್ಲ. ಸರಿ, ನೀನೇನಾದ್ರೂ ಮತ್ತೆ ಟ್ರೈ ಮಾಡಿದ್ಯಾ? ಸರ್, ಮಾಡ್ತಾನೆ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಸರಿ, ಆ ನಂಬರ್ ಕೊಡು. ಅಷ್ಟು ಸಾಕು ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡುಕೋದಿಕ್ಕೆ. ಸರಿ ಸರ್. ಸರ್, ದಯವಿಟ್ಟು ಏನಾದ್ರು ಮಾಡಿ ಸರ್. ನನ್ನ ತಂಗಿ ತುಂಬಾ ಅಪಾಯದಲ್ಲಿದ್ದಾಳೆ. ಯಾರು ಬಲವಂತವಾಗಿ ಅವಳಿಂದ ಈ ತರ ಫೋನ್ ಮಾಡಿಸ್ತಾ ಇದ್ದಾರೆ. ಸರಿ, ನೋಡೋಣ. ಈಗ ನಂಬರ್ ಸಿಕ್ಕಿದೆಯಲ್ಲ, ಅವಳಿಂದ ಯಾರ್ಯಾರು ಇದ್ದಾರೆ ಅಂತ ಪತ್ತೆ ಹಚ್ಚೋದೇನು ಕಷ್ಟ ಆಗಲ್ಲ. ಈ ನಂಬರ್ ಡೀಟೇಲ್ಸ್ ತೆಗಿಸ್ತೀನಿ. ಥ್ಯಾಂಕ್ ಯು ಸರ್. ನೋಡೋಣ ಇನ್ನು ಎಷ್ಟು ದಿನ ಆಟ ಆಡ್ತೀಯ ಅಂತ. ನೀನ್ ಹಿಂಗ್ ನರಳ್ತಾ ಇರೋದು ಒಂಥರ ಮಜಾ ಇದೆ. ನಿನ್ನ ಗಂಡ ನಿಮ್ಮ ಅಣ್ಣ ಅಲ್ಲಿ ಒದ್ದಾಡ್ತಾ ಇರ್ತಾರಲ್ಲ, ಅದು ಬೇಕು ನನಗೆ. ನಿಮ್ಮ ಅಣ್ಣ ತುಂಬಾ ಮೆರಿತಾ ಇದ್ದ. ಈಗೇನ್ ಮಾಡ್ತಾನೆ? ನೀನು ಮಾನ ಕಳ್ಕೊಂಡು ಮನೆಗೆ ಹೋಗ್ತೀಯಲ್ಲ, ಆಗ ನಿಮ್ಮ ಅಣ್ಣ ಊರಲ್ಲಿ ತಲೆ ಎತ್ಕೊಂಡು ಹೆಂಗ್ ತಿರುಗ್ತಾನೆ ಅಂತ ನಾನು ನೋಡ್ತೀನಿ. ನಾನು ಏನ್ ಮಾಡಿದ್ದೀನಿ ನಿಮ್ಗೆ? ನನ್ಗೆ ಯಾಕೆ ಈ ರೀತಿ ಚಿತ್ರಹಿಂಸೆ ಕೊಡ್ತಿದ್ದೀರಾ?
ನನ್ ಮಾನ ತಳೆದ್ರೆ ನಿಮಗೆ ಸಿಕ್ಕೋದಾದ್ರೂ ಏನು? ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ? ಸರ್, ವಿಷಯ ಏನಾದ್ರು ಗೊತ್ತಾಯ್ತಾ? ನಿಮ್ಗೆ ಕಾಲ್ ಬಂದಿರೋ ಮೊಬೈಲ್ನ ಸಿಮ್ ಕಾರ್ಡ್ ಇರೋದು ಹನುಮನಹಳ್ಳಿಯ ವಿಶ್ವ ಅನ್ನೋನ. ಅವನೀಗ ಊರಲ್ಲಿಲ್ಲ ಅಂತ ಗೊತ್ತಾಗಿದೆ. ಎಲ್ಲೋ ತಲೆ ತಪ್ಪಿಸ್ಕೊಂಡಿದ್ದಾನೆ. ವಿಶ್ವ ನಮ್ಮೂರ್ನವನು ಸರ್. ನಿಮ್ಗೆ ಅವನು ಚೆನ್ನಾಗಿ ಗೊತ್ತಾ? ಗೊತ್ತಿಲ್ದೇನು ಸರ್, ನಾವೆಲ್ಲ ಒಂದೇ ಊರಿನವರು. ನಿಮ್ ತಂಗಿಗೂ ಅವನಿಗೆ ಏನಾದ್ರೂ ಕನೆಕ್ಷನ್ ಇತ್ತಾ? ಅಂದ್ರೆ ಮದುವೆ ಆಗೋಕ್ ಮುಂಚೆ ನಿಮ್ಮ ತಂಗಿ ಹಿಂದೆ ಬಿದ್ದಿದ್ನವನು? ವಿಶ್ವ ನಮ್ಮೂರ್ನವನು ಸರ್. ನಿಮ್ಗೆ ಅವನು ಚೆನ್ನಾಗಿ ಗೊತ್ತಾ? ಗೊತ್ತಿಲ್ದೇನು ಸರ್, ನಾವೆಲ್ಲ ಒಂದೇ ಊರಿನವರು. ನಿಮ್ ತಂಗಿಗೂ ಅವನಿಗೆ ಏನಾದ್ರೂ ಕನೆಕ್ಷನ್ ಇತ್ತಾ? ಅಂದ್ರೆ ಮದುವೆ ಆಗೋಕ್ ಮುಂಚೆ ನಿಮ್ಮ ತಂಗಿ ಹಿಂದೆ ಬಿದ್ದಿದ್ನವನು? ಹಾಗೇನಿಲ್ಲ ಸರ್, ಮೊದಲಿಂದಲೂ ನಮ್ಮನ್ನು ಕಂಡ್ರೆ ದ್ವೇಷ ಸರ್. ಆ ದ್ವೇಷದಿಂದಲೇ ನನ್ನ ತಂಗಿನ ಕಿಡ್ನಾಪ್ ಮಾಡಿರ್ಬೇಕು ಸರ್. ನಿಮ್ ತಂಗಿನೇ ಕಿಡ್ನಾಪ್ ಮಾಡುವಷ್ಟು ದ್ವೇಷ ಏನು? ನಿಮ್ಗೇನಾದ್ರೂ ಜಗಳ ಹೊಡೆದಾಟ ಏನಾದ್ರೂ ಆಗಿತ್ತಾ? ಅವತ್ತಿಂದ ನಮ್ಮ ಮೇಲೆ ಕೆಂಡ ಕಾರ್ತಾನೆ ಇದ್ದಾನೆ. ಆದ್ರೆ ನನ್ನ ತಂಗಿನ ಕಿಡ್ನಾಪ್ ಮಾಡುವಂತ ನೀಚ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. ಇನ್ನೂ ಅವನೇ ಅಂತ ಗೊತ್ತಾಗಿಲ್ವಲ್ಲ. ನೋಡೋಣ, ಮೊಬೈಲ್ ಟವರ್ ಲೊಕೇಶನ್ ಡೀಟೇಲ್ಸ್ ಬರುತ್ತೆ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಸರ್, ರಮ್ಯನ್ ಪ್ರಾಣಕ್ಕೇನು ಅಪಾಯ ಆಗಲ್ಲ ಅಲ್ವಾ ಸರ್? ಅವನೇ ಫೋನ್ ಮಾಡಿಸಿ ಸ್ವಲ್ಪ ದಿನ ಬರೋದಿಲ್ಲ, ಹುಡುಕ್ಬೇಡಿ ಅಂತ ಹೇಳಿಸಿರೋದು ನೋಡಿದ್ರೆ ಅವನಿಗೆ ಅಂಥ ಉದ್ದೇಶ ಇಲ್ಲ. ಕೊಲೆ ಮಾಡೋ ಉದ್ದೇಶ ಇದ್ದಿದ್ರೆ ಅವನು ಇಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಅವನ ಉದ್ದೇಶ ಏನಿರ್ಬೋದು ಸರ್? ಅದೆಲ್ಲ ಈಗಲೇ ಹೇಳಕ್ಕಾಗಲ್ಲ. ಅವನು ಸಿಕ್ಕಿದ ಮೇಲೇ ಎಲ್ಲ ವಿಷಯ ಗೊತ್ತಾಗೋದು. ಏನಾದರೂ ಹೊಸ ಡೆವಲಪ್ಮೆಂಟ್ಸ್ ಇದ್ರೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಆವಾಗ ಬನ್ನಿ. ಇವಾಗ ಹೊರಗೆ. ಸರಿ ಸರ್. ಹೌದಾ ಸರ್? ಸರಿ ಸರ್, ಈಗಲೇ ಬರ್ತೀನಿ ಸರ್. ಯಾರು ಬಾವ, ಏನಾಯ್ತು? ಪ್ರಶಾಂತ, ಆ ವಿಷಯ ಇರೋ ಜಾಗ ಸಾಹೇಬ್ರಿಗೆ ಗೊತ್ತಾಗಿತ್ತಂತೆ. ಕೂಡಲೇ ರೈಡ್ ಮಾಡಿದ್ದಾರೆ. ಆದ್ರೆ ನನ್ನ ಮಗ ಜಸ್ಟ್ ಮಿಸ್ ಆಗಿದ್ದಾನೆ. ನಮ್ಮ ರಮ್ಯನ ಜೊತೆಲಿದ್ದಂತ? ಹೂಕಣ, ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಯಾರೋ ಒಬ್ಳು ಹೆಂಗಸನ್ ಕರ್ಕೊಂಬಂದಿದ್ದ ಅಂತ ಹೇಳಿದ್ರಂತೆ. ಆ ವಿಶ್ವ ಏನ್ ಮಾಡಕ್ ಹೊರಟಿದ್ರಂತ ಗೊತ್ತಾಗ್ತಿಲ್ಲ ಬಾವ. ಇನ್ನೇನ್ ಮಾಡ್ತಿದ್ದಾನೆ? ನಿನ್ ಮೇಲೆ ತೇರ್ ತೀರ್ಸ್ಕೊಳ್ತಾ ಇದ್ದಾನೆ. ನಿಮ್ಮೂರಿನ ರಾಜಕೀಯಕ್ಕೆ ನನ್ ಸ್ವಲ್ಪ ಬಲಿಯಾಯ್ತು. ಅಲ್ಲ ಬಾವ, ನಿಮ್ಮನೆ ಯಾಕೆ ಗೊತ್ತಾಯ್ತು ಅವನಿಗೆ? ಅದಕ್ಕೂ ನಾನೇ ಕಾರಣ. ನೀವಾ? ಹೂಕಣ, ಅದೇನೋ ಹೇಳ್ತಾರಲ್ಲ, ಬೀದಿ ಲೋಗ ಮಾರಿನ ಮನೆ ಕರ್ಕೊಂಬಂದ್ರು ಅಂತಾರಲ್ಲ, ಹಾಗಾಯ್ತು ನನ್ನ ಕತೆ. ಅವತ್ತೊಂದಿನ ನಾನು ಮಾಮೂಲಿ ಜಾಗದಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಸರ್, ಲೈಸೆನ್ಸ್ ಊರೆಲ್ಲ ಬಿಟ್ಟು ಬಂದ್ಬಿಟ್ಟೆ ಸರ್. ಊರಲ್ಲಿ ಬಿಟ್ಟು ಬಂದಿದ್ಯಾ? ಹೌದು ಸರ್. ಯಾವ ಊರು? ಸರ್, ಹನುಮನಹಳ್ಳಿ ಸರ್ ನಮ್ದು. ಹನುಮನಹಳ್ಳಿಯವರ? ಹೌದು ಸರ್. ನನ್ನ ಹೆಂಡತಿ ಊರ್ ಕಣೆ ಅದು. ಸರ್, ನಿಮ್ಮ ಹೆಂಡತಿ ಊರ? ಅವ್ರ ಹೆಸರೇನು ಸರ್ ಅವ್ರದ್ದು? ರಮ್ಯಾ ಸರ್. ಅಂದ್ರೆ ಪ್ರಶಾಂತ್ ತಂಗಿ ರಮ್ಯಾನ ಸರ್? ಸರ್, ನಮ್ಗೆ ತುಂಬಾ ಬೇಕಾದವ್ರು ಸರ್, ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು. ಎದುರುಗಡೆ ಮನೇಲೆ ಇದ್ದವ್ರು ಸರ್ ಅವರು. ಹೆಂಗವ್ರೆ ಸರ್ ಅವರು? ಹೌದಾ, ಚೆನ್ನಾಗವ್ರೆ. ಮನೆ ನಿಮ್ದು? ಇಲ್ಲ ಕಣೆ, ಪಕ್ಕದಲ್ಲಿ. ನನ್ನ ಹೆಂಡತಿ ಊರವ್ರು ಅಂದ್ಮೇಲೆ ನಮ್ಮನೆ ಬರ್ಲೇಬೇಕು. ಬಾ. ಆಯ್ತು ಸರ್. ಇದೇ ನಮ್ಮನೆ. ರಮ್ಯಾ, ರಮ್ಯಾ ಬಂದೆ. ಓ ವಿಶ್ವಣ್ಣ, ನೀವು? ಏನ್ ಆಶ್ಚರ್ಯ, ಎಲ್ರಿ ಸಿಕ್ಕಿದ್ರಿ ಇವರು? ಹೇಳ್ತೀನಿ ನಡಿ, ಬನ್ನಿ. ಬನ್ನಿ. ಬರ್ತಾ ದಾರಿ ಸಿಕ್ಕಿದ್ರು. ನಿಮ್ಮೂರ್ನವರು ನಿನ್ ಪರಿಚಯಸ್ಥರು ಅಂತ ಗೊತ್ತಾಯ್ತು. ನಿಮ್ಮೂರ್ನವರು ಅಂದ್ಮೇಲೆ ಹಾಗೆ ಕಳ್ಸಕ್ಕಾಗುತ್ತಾ? ಅದಕ್ಕೆ ಮನೆಗೆ ಕರ್ಕೊಂಡ್ಬಂದೆ. ಒಳ್ಳೇದಾಯ್ತು. ವಿಶ್ವಣ್ಣ, ಚೆನ್ನಾಗಿದ್ದೀರಾ? ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಊರಲ್ಲೆಲ್ಲ ಹೇಗಿದ್ದಾರೆ? ಅಣ್ಣ ಚೆನ್ನಾಗಿದ್ದಾನಾ? ಲೇ ಅಷ್ಟು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ಹೇಗೆ ಉತ್ತರ ಕೊಡ್ತಾರೆ? ಮೊದಲು ಅವ್ರಿಗೆ ಕುಡಿಯೋದಕ್ಕೆ ಏನಾದ್ರು ತಂದ್ಕೊಡ್ ಹೋಗು.
ವಿಶ್ವಣ್ಣ ಮೇಲ್ಜಾತಿಯವರು. ನಮ್ಮನೇಲಿ ಕುಡಿಯೋದು ತಿನ್ನೋದು ಏನು ಮಾಡೋದಿಲ್ಲ. ಹೊರಗಡೆಯಿಂದ ಏನಾದ್ರು ತಗೊಂಡು. ಅಯ್ಯೋ ರಮ್ಯಾ, ಈಗ ಆ ಥರದ್ದೆಲ್ಲ ಏನೂ ಇಲ್ಲಮ್ಮ. ವ್ಯವಹಾರಕ್ಕೆ ಅಂತ ಪಟ್ಟಣಕ್ಕೆ ಬಂದ್ಮೇಲೆ ಅದೆಲ್ಲ ಬಿಟ್ಟೋಗಿದೆ. ಈಗ ಹಳ್ಳಿನೇ ಬದಲಾಗ್ಬಿಟ್ಟಿದೆ. ನಿಮ್ಮ ಅಣ್ಣ ಎಲ್ಲ ಬದಲಾಯಿಸಿದಾನಲ್ಲ. ಸರಿ, ಹಾಗಾದ್ರೆ ನಾನು ಕಾಫಿ ತಗೊಂಡ್ಬರ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನನ್ಗೇನ್ ಗೊತ್ತು ಪಾಪಿ ಇಂಥ ಕೆಲಸ ಮಾಡ್ತಾನೆ ಅಂತ. ಪಾಪ ನಮ್ಗೂ ಗೊತ್ತಾ ಎಷ್ಟು ಖುಷಿಯಿಂದ ಉಪಚಾರ ಮಾಡೋದು ಗೊತ್ತಾ ಅವನಿಗೆ. ಸೀದಾ ಊರಿಗೆ ಹೋಗ್ತೀನಿ, ಅವನ ತಗ್ಗಿನ ಕಿಡ್ನಾಪ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ಅವನಿಗೆ. ಏನು ಏನು ಹೇಳ್ತಿದ್ಯಾ ನೀನು? ನಿನ್ಗೇನಾದ್ರು ಬುದ್ಧಿಗಿದ್ದಿ ಇದೆಯಾ? ಸಾಹೇಬ್ರಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಟ್ಟಾರೆ ಅಂತ ತಿಳ್ಕೊಂಡಿದ್ಯಾ? ಸಾಹೇಬ್ರು ಏನ್ ಮಾಡ್ತಾರೆ? ನಾಪತ್ತೆ ಆಗಿರೋದು ಅವ್ರ ತಂಗಿ ಅಲ್ಲ, ನನ್ನ ತಂಗಿ. ನೋಡು, ನಾಯಿ ನಮ್ ಕಾಲ್ ಕಚ್ಚುತ್ತೆ ಅಂತ ನಾವು ನಾಯಿ ಬಾಳ ಕಚ್ಚಕ್ಕಾಗುತ್ತಾ? ಕಚ್ಚಕ್ಕಾಗದೇ ಇರಬಹುದು, ಆದ್ರೆ ಹುಚ್ಚಿಡಿದ ನಾಯಿನ ಹಾಗೆ ಬಿಡಕ್ಕಾಗಲ್ಲ. ನಾನು ಇವಾಗ್ಲೂ ಊರಿಗೆ ಹೋಗ್ತೀನಿ. ಸೀದಾ ಊರಿಗೆ ಹೋಗ್ತೀನಿ, ಅವನ ತಗ್ಗಿನ ಕಿಡ್ನಾಪ್ ಮಾಡ್ತೀನಿ. ನೋಡು, ನಾಯಿ ನಮ್ ಕಾಲ್ ಕಚ್ಚುತ್ತೆ ಅಂತ ನಾವು ನಾಯಿ ಬಾಳ ಕಚ್ಚಕ್ಕಾಗುತ್ತಾ? ಕಚ್ಚಕ್ಕಾಗದೇ ಇರಬಹುದು, ಆದ್ರೆ ಹುಚ್ಚಿಡಿದ ನಾಯಿನ ಹಾಗೆ ಬಿಡಕ್ಕಾಗಲ್ಲ. ನಾನು ಇವಾಗ್ಲೂ ಊರಿಗೆ ಹೋಗ್ತೀನಿ. ಹಲೋ, ನಾವಿಬ್ರು ಬರ್ತೀವಿ, ನೀನ್ ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ. ರಮ್ಯಾ ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾನಂತೆ, ಹೋಗೋಣ ಬಾ. ಮೇ 5ನೇ ತಾರೀಕಿನಂದು ನಾಪತ್ತೆಯಾದ ರಮ್ಯಾ ಮತ್ತೆ ಸಿಕ್ಕಿದ್ದು ಜೂನ್ ತಿಂಗಳ 2ನೇ ತಾರೀಕು. ಅಂದ್ರೆ ಸುಮಾರು 1 ತಿಂಗಳುಗಳ ಕಾಲ ಅವಳು ವಿಶ್ವನ ಗೃಹಬಂಧನದಲ್ಲಿರ್ತಾಳೆ. ಕೊನೆಗೂ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಜೀವ ಉಳಿಸ್ಕೋತಾಳೆ. ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಮನೆಗೆ ಬರ್ತಾಳೆ. ಆದ್ರೆ ಅವಳು ಮೊದಲಿನ ಹಾಗಿರ್ಲಿಲ್ಲ. ಅವಳ ಮನಸ್ಸಿನ ಮೇಲೆ ಈ ಅಪಹರಣ ಪ್ರಕರಣ ಖಾಸಿ ಮಾಡಿತ್ತು. ಅವಳಿನ್ನೂ ಆ ಶಾಖೆಯಿಂದ ಹೊರಗೆ ಬಂದಿರಲಿಲ್ಲ. ಕೊನೆಗೆ ಅವಳ ಜೊತೆ ಹೊಸಪೇಟೆ ಠಾಣೆಗೆ ಹೋಗಿ ವಿಶ್ವನ ವಿರುದ್ಧ ದೂರು ದಾಖಲು ಮಾಡ್ತಾರೆ. ಪೊಲೀಸರ ತನಿಖೆ ಸಮಯದಲ್ಲಿ
ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಗೆ ಬರುತ್ತೆ. ನೀವು ಸ್ವಲ್ಪ ಆಚೆ. ನೋಡಮ್ಮ, ನೀನು ಯಾರಿಗೂ ಹೆದರ್ಕೋಬೇಡ. ಅದೇನಾಯ್ತು ಹೇಳು. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂದ್ರೆ ನೀನು ಕೊಡೋ ಹೇಳಿಕೆ ತುಂಬಾ ಮುಖ್ಯ ಆಗುತ್ತೆ. ಅವ್ರು ಯಾರೇ ಆಗ್ತಾರೆ, ನಾನು ಅವರಿಗೆ ಸರಿಯಾದ ಶಿಕ್ಷೆ ವಿಧಿಸ್ತೇನೆ. ಹೇಳು, ಅದೇನಾಯ್ತು ಹೇಳು. ರಮ್ಯಾ, ಓ ನೀವಾ? ಏನ್ ಬಂದಿದ್ದು? ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಯ್ತು. ಏನು ಆಕ್ಸಿಡೆಂಟಾ? ಪ್ರಶಾಂತ ನಿನ್ನ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ತುಂಬಾ ಬ್ಲಡ್ ಹೋಗಿದೆಯಂತೆ, ಅದಕ್ಕೆ ಬ್ಲಡ್ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಇವರೆಲ್ಲ ನಮ್ಮ ಫ್ರೆಂಡ್ಸೇ. ಬಾ ಅತ್ತು ಬಾ. ಅಯ್ಯೋ, ನನ್ಗೇನು ಮಾಡಬೇಡಿ. ಹಾಗಾದ್ರೆ ನಾ ಹೇಳ್ದಂಗೆ ಕೇಳ್ತೀಯಾ? ಹಲೋ ರಮ್ಯಾ, ಎಲ್ಲಿದ್ಯಾ ನೀನು? ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನನ್ನ ಮನ್ಸಿಗೆ ಯಾಕೋ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ಸ್ವಲ್ಪ ದಿನ ನನ್ನ ಫ್ರೆಂಡ್ ಮನೇಲಿ ಇರ್ತೀನಿ. ನಾನೇ ಬರ್ತೀನಿ. ಮೇ 14, 2012. ನೋಡು, ಇನ್ನು ಕಾಯಕ್ಕಾಗಲ್ಲ. ಇನ್ನೇನಾದ್ರು ಸೇಡ್ ತೀರಿಸ್ಕೋಬೇಕಂದ್ರೆ ಆ ಕೆಲಸ ಇವತ್ತೇ ಆಗಬೇಕು, ಈಗಲೇ ಆಗಬೇಕು. ಅವಳು ಏನಾರು ಜಾಸ್ತಿ ಎಗರಾಡಿದ್ರೆ ಅವಳನ್ನ ಕೊಂದು ಕಾಡಿಗೆ ಬಿಸಾಕೋಣ. ನೀ ಹೇಳೋದು ನಿಜ. ಅವಳು ಇಲ್ಲಿಂದ ಮಾನ ಕಳ್ಕೊಂಡು ಹೋದ್ರೇನೆ ನನ್ನ ಮಕ್ಕಳ ಬುದ್ಧಿ ಬರೋದು. ವಿಶ್ವಣ್ಣ, ಹತ್ರ ಬರಬೇಡಿ ವಿಶ್ವಣ್ಣ. ವಿಶ್ವಣ್ಣ, ನನ್ಗೇನು ಮಾಡಬೇಡಿ ವಿಶ್ವಣ್ಣ. ವಿಶ್ವಣ್ಣ ಪ್ಲೀಸ್. ವಿಶ್ವಣ್ಣ, ಏನು ಮಾಡಬೇಡಿ ವಿಶ್ವಣ್ಣ. ವಿಶ್ವಣ್ಣ, ಏನು ಮಾಡಬೇಡಿ. ಗೊತ್ತಾಯ್ತಾ ಈಗ ನಮ್ಮನ್ನು ಎದುರಾಕೊಂಡ್ರೆ ಏನ್ ಗತಿ ಆಗುತ್ತೆ ಅಂತ? ನಿನಗಲ್ಲ, ನಿಮ್ಮ ಅಣ್ಣನಿಗೆ ಗೊತ್ತಾಗಬೇಕು. ನಮ್ಮ ವಿರುದ್ಧ ಹೋರಾಟ ಮಾಡಿದ್ರೆ ಏನ್ ಬೆಲೆ ತೆರಬೇಕಾಗತ್ತೆ ಅಂತ ನಿಮ್ಮ ಅಣ್ಣನಿಗೆ ಗೊತ್ತಾಗ್ಬೇಕು. ನನ್ನ ಮಗ ಕಂಪ್ಲೇಂಟ್ ಕೊಡ್ತಾನ ಈಗ? ಕೊಡ್ಲಿ. ಏನಂತ ಕೊಡ್ತಾನೆ? ಕೊಟ್ರೆ ಯಾರ ಮರ್ಯಾದೆ ಹೋಗುತ್ತೆ? ನಾವೇನ್ ಮಾಡಿದೀನಿ ನಿಮ್ಗೆ? ನನಗೆ ಯಾಕೆ ಈ ಚಿತ್ರಹಿಂಸೆ? ನನ್ ಮಾನ ತಳೆದ್ರೆ ನಿಮಗೆ ಸಿಕ್ಕೋದಾದ್ರೂ ಏನು? ನಿಂಗೇನು ಗೊತ್ತಿಲ್ಲ? ನಿಮ್ಮಿಂದ ಎಷ್ಟು ಅವಮಾನ ಆಗಿದೆ ಅಂತ ಗೊತ್ತಿಲ್ಲ? ಹೇಳೋದಕ್ಕೆ ನಮ್ದು ಮೇಲ್ಜಾತಿ, ನಿಮ್ದು ಕೀಳ್ ಜಾತಿ. ಆದ್ರೆ ನೀವು ಯಾವಾಗ್ಲೂ ನಮ್ಗೆ ಅವಮಾನ ಮಾಡ್ತಾ ಇದ್ರಿ. ನೀವು ಮಾಡಿರೋ ಅವಮಾನದಿಂದ ನಾವೇನೆಲ್ಲ ನೋವು ಅನುಭವಿಸ್ಬೇಕಾಯ್ತು ಅಂತ ಗೊತ್ತಾ ನಿಮ್ಗೆ? ನನಗದೆಲ್ಲ ಏನು ಗೊತ್ತಿಲ್ಲ. ನಮ್ದು ಏನ್ ಅನ್ಯಾಯ ಮಾಡಿದ್ವಿ ನಿಮ್ಗೆ? ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ? ನಮ್ ತಾತ ಗೊತ್ತಿಲ್ಲ? ನೋಡಿದ್ಯಾ ತಾನೆ? ನಾನು ಚಿಕ್ಕವಳಾಗಿದ್ದಾಗ ನೋಡಿದ್ದೀನಿ. ಆದ್ರೆ ನಾನು ಅವ್ರಿಗೆ ಏನ್ ಅನ್ಯಾಯ ಮಾಡಿದ್ದೀನಿ? ಏನ್ ಮಾಡಿದ್ದೀರಾ? ನಿಮ್ಮಿಂದಾಗಿ ನಮ್ ತಾತ ಪಾರ್ವತಮ್ಮ, ನಿನಗೆ ತುಂಬಿತು, ಎತ್ಕೋ. ಮಧುರಮ್ಮ, ನೀನು ಇಟ್ಕೋ. ಬಿಂಗೆ ಆ ಕಡೆ ಇಡು, ನೀನು ಇಟ್ಕೋ.
ಚೆಲ್ಬೇಡ, ಮೆಲ್ಲಗೆ ಬಿಡು ನಲ್ಲಿನ. ಸ್ವಾಮಿಯರ ನಮಗೂ ಸ್ವಲ್ಪ ನೀರು ಬಿಡಿ. ಆಯ್ತಾಯ್ತು, ಅಲ್ಲೇ ಇರಿ, ಒಬ್ಬೊಬ್ಬರಾಗಿ ಬಂದು ನೀರು ತುಂಬಿಸ್ಕೊಳ್ಳಿ. ಪ್ರಭು, ನೀರು ಮೇಲ್ಗಡೆ ಎತ್ತುಯ್ಯ. ಹಾ, ಇನ್ ಸ್ವಲ್ಪ ಮೇಲಿಂದ ಹಾಕೋ, ಚೆಲ್ಬೇಡ ಕಣ. ತಗೋಮ್ಮ, ನೀನ್ ಬಾಮ್ಮ ಎತ್ತ. ಹಾ, ಸಾಕು ರಾಮಣ್ಣ, ಈಗ 2 ಬಿಸಿಗೆ ಬಿಟ್ಟಾಗಿದೆ, ಉಳಿದವ್ರು ಸಾಯಂಕಾಲ ಬರಲಿ. ಹಂಗಂದ್ರೆ ಹೆಂಗೆ ಸ್ವಾಮಿಯವ್ರೆ? ಮನೇಲಿ ನೀರಿಲ್ಲ, ನೀರಿಲ್ದ ಸಾಯಕ್ಕಾಗುತ್ತಾ? ನಲ್ಲಿನೂ ಮುಟ್ಬೇಡ ಅಂತೀರಾ? ಹಂಗಂದ್ರೇನು? ನಿಂಗೆ ನಲ್ಲಿ ಮುಟ್ಟ ಕಾಯಿಸ್ ಬಂದ್ಬಿಟ್ಟಿರಂಗಿದೆ. ನಾವು ನಲ್ಲಿನೂ ಮುಟ್ಟಂಗಿಲ್ಲ, ನೀವು ನೀರು ಉಯ್ಯಂಗಿಲ್ಲ, ನಾವ್ ಎಲ್ಲೋಗ್ಬೇಕು ಸ್ವಾಮಿ? ನಾವು ನೀರು ಬಿಡ್ಲಿಲ್ಲ ಅಂದ್ರೆ ನೀ ಬಂದು ನಲ್ಲಿ ಮುಟ್ಬಿಡ್ತೀಯಾ? ಮುಟ್ಟು ನೋಡೋಣ, ಹೆಂಗ್ ಮುಟ್ತೀಯಾ? ಸಂದರ್ಭ ಬದಲು ಹಾಗೂ ಮಾಡ್ಬೇಕಾಗುತ್ತೆ ಸೋಮವಾರ. ಇನ್ನೇ ನೀರಿಲ್ದ ಸಾಯಕ್ಕಾಗುತ್ತಾ? ಏನ್ ಮಾತು ಅಂತ ಆಡ್ತೀಯ ರಾಮಣ್ಣ? ನಿಮ್ಮನ್ನ ಊರೊಳಗೆ ಸೇರಿಸಿದೆ ತಪ್ಪು, ಅಂತದ್ರಲ್ಲಿ ಇಲ್ಲಿ ಬಂದು ನಲ್ಲಿ ಮುಟ್ತೀನಿ ಅಂತ ಇದೆಯಾ? ಏನ್ ಸ್ವಾಮಿ ಹಿಂಗಂದ್ಬಿಟ್ರೆ? ಹೊಸಪೇಟೆಯ ಹನುಮನಹಳ್ಳಿಯಲ್ಲಿ ಸುಮಾರು 15 ವರ್ಷಗಳ ಹಿಂದೆ ನಡೆದ ಗಲಾಟೆ ಇದು. ಇಲ್ಲಿ ಕೆಳಜಾತಿಯವರು ಕೊಳಾಯಿಯನ್ನ ಮುಟ್ಟೋ ಹಾಗಿರಲಿಲ್ಲ. ಮೇಲ್ಜಾತಿಯವರು ನೀರನ್ನ ಹಿಡಿದು ಅವರ ಬೆನ್ನಿಗೆಗೆ ಸುರಿಯೋದು ಇಲ್ಲಿನ ಪದ್ಧತಿ. ಆದರೆ ಭೀಮಪ್ಪ ಮತ್ತು ರಾಮಪ್ಪನ ಮಧ್ಯೆ ನಡೆದ ಗಲಾಟೆ ಆ ಊರಲ್ಲಿ ದೊಡ್ಡ ಕೋಲಾಹಲವನ್ನು ಎಬ್ಬಿಸುತ್ತೆ. ರಾಮಪ್ಪನ ಕಡೆಯವರು ಭೀಮಪ್ಪನ ಮೇಲೆ ಜಾತಿ ನಿಂದನೆ ದೂರನ್ನ ದಾಖಲಿಸ್ತಾರೆ. ಪೊಲೀಸ್ನವರು ಬಂದು ಭೀಮಪ್ಪನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಊರಲ್ಲಿ ತಮ್ಮದೇ ರಾಜ್ಯ ಅಂತ ಮೆರೀತಾ ಇದ್ದ ಭೀಮಪ್ಪನ ಗುಂಪಿಗೆ ಮೊದಲ ಬಾರಿಗೆ ಗರ್ವಭಂಗ ಆಗಿತ್ತು. ಪೊಲೀಸ್ನವರು ತನ್ನನ್ನ ಅರೆಸ್ಟ್ ಮಾಡಿದ್ರು ಅನ್ನೋ ಅವಮಾನದಿಂದ ಭೀಮಪ್ಪ ಕೊರಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಊರಲ್ಲಿ ತನ್ನ ಮಾನ ಹೋಯ್ತು ಅನ್ನೋ ಚಿಂತೆಯಲ್ಲಿ ಕೇಸ್ ನಡೀತಿದ್ದಾಗಲೇ ಪ್ರಾಣ ಬಿಡ್ತಾನೆ. ಭೀಮಪ್ಪನ ಸಾವು 2 ವರ್ಗದ ಮಧ್ಯೆ ಮತ್ತಷ್ಟು ದ್ವೇಷ ಹೆಚ್ಚು ಹಾಗೆ ಮಾಡುತ್ತೆ. ಭೀಮಪ್ಪನ ಮೊಮ್ಮಗ ವಿಶ್ವ ಈ ಸಾವನ್ನ ಕಣ್ಣಾರೆ ಕಂಡು ಮನಸ್ಸಲ್ಲಿ ದ್ವೇಷ ತುಂಬಿಕೊಳ್ತಾನೆ. ಏನೋ ಪ್ರಶಾಂತ, ನೆಮ್ಮದಿಯಾಗಿ ಊರನ್ನ ಹೊಡೆದು ಜಗಳ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನಿಮ್ಮವ್ರನ್ನೆಲ್ಲ ದೇವಸ್ಥಾನಕ್ಕೆ ಸೇರಿಸಿದ್ದೀನಿ ಅಂತ ಕೊಬ್ಬಾಡ್ತಾ ಇದೀಯ ನೀನು? ನೋಡೋ, ನೀವ್ ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿರ್ತೀವಿ ಅಂತ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೋಬಿಡಿ. ನಿಮ್ಮಿಂದ ನಮ್ ತಾತ ಸತ್ತ, ಏನೋ 4 ಅಕ್ಷರ ಕಲ್ತು ಬಿಡಿದೀನಿ, ಕಾನೂನಿನ ಬೆಂಬಲ ಇದೆ ಅಂತ ನೀವ್ ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ನಾವು ಜಗಳ ಮಾಡಿದ್ರೆ ಈಸಿಯಾಗಿ ಸ್ಟೇಷನ್ ಕಳಿಸಿ ಒಡರೆ ಹಾಕ್ಬಿಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಅದೆಷ್ಟು ಕೊಬ್ಬಾಡ್ತೀರಾ ನೀವು? ಅವಮಾನ ಅಂದ್ರೆ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಹಂಗ್ ಮಾಡ್ತೀನಿ ನಾನು, ಹಂಗ್ ಮಾಡ್ತೀನಿ. ನಮ್ ತಾತನು ನಿಮ್ ತಾತನು ಜಗಳ ಮಾಡ್ಕೊಂಡು ಸತ್ತಿದ್ದಕ್ಕೆ ನಾನ್ ಹೊಣೆನಾ? ಯಾವತ್ತು ಯಾರೋ ಮಾಡೋದನ್ನ ಮನ್ಸಲ್ಲಿ ಇಟ್ಕೊಂಡು ನೀವ್ ಈ ರೀತಿ ಮಾಡೋದು ಯಾವ ನ್ಯಾಯ ಹೇಳಿ? ನ್ಯಾಯ ಯಾವತ್ತಿದ್ರು ನಿಮ್ ಕಡೆ, ಅವಮಾನ ನಮ್ ಕಡೆ. ನೇರವಾದ ದಾರಿಲಿ ಬಂದ್ರೆ ನಿಮ್ಮನ್ನ ಬಗ್ಬಡಿಯಕ್ಕಾಗಲ್ಲ. ಅದಕ್ಕೆ ಇಂಥ ಅಡ್ಡ ದಾರಿ ಹಿಡಿದಿರೋದು. ನಮ್ಮೂರಲ್ಲಿ ನಿಮ್ಗೆ ಹೆದರ್ಕೊಂಡು ಬದುಕುವಂತ ಪರಿಸ್ಥಿತಿ ತಂದಿಟ್ಟಿದಿರಲ್ಲ, ಸುಮ್ಮನೆ ಬಿಡ್ಬೇಕಾ ನಿಮ್ಮನ್ನ? ಆದ್ರೆ ಇದ್ರಲ್ಲಿ ನನ್ ತಪ್ಪೇನಿದೆ? ಇಷ್ಟಕ್ಕೂ ನಾನು ಆ ಊರಲ್ಲೇ ಇಲ್ಲ. ನನ್ನ ಗಂಡನ ಮನೇಲಿ ನನ್ನ ಪಾಡಿಗೆ ನಾನು ಇದ್ದೋಳನ್ನ ಕರ್ಕೊಂಡು ಬಂದು ನೀವ್ ಈ ರೀತಿ ಹಿಂಸೆ ಕೊಟ್ರೆ ನಿಮ್ಗಾಗಿರೋ ಅವಮಾನ ಸರಿ ಹೋಗುತ್ತಾ? ಏಯ್, ಕಾನೂನು ನಿಮ್ ಕಡೆಗೆ ಅಂತ ನಿಮ್ಮ ಅಣ್ಣ ಮೆರೆದಿದ್ದು ನೋಡ್ತೀನಿ. ಇನ್ಮೇಲೆ ಅದ್ ಹೆಂಗ್ ಮೆರಿತಾನೆ ಅಂತ ನಾನು ನೋಡ್ತೀನಿ. ನಾನು
ನೋಡಮ್ಮ, ಆಗಿದ್ದಾಯ್ತು. ನೀನೇನು ಯೋಚನೆ ಮಾಡಬೇಡ. ಏನೇ ಆಗಲಿ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಏನೇ ಆದರೂ ಸರಿ, ನೀನು ಗಟ್ಟಿಯಾಗಿ ನಿಂತು ಸಾಕ್ಷಿ ಹೇಳೋದಾದ್ರೆ ನಾನು ಅವ್ರನ್ನ ಜೈಲಿಗೆ ಕಳಿಸ್ತೇನೆ. ಬಿಡ್ಬೇಡಿ ಸರ್, ನೀವೇನಾದ್ರೂ ಹಾಗ್ಬಿಟ್ರೆ ನಮ್ಮಣ್ಣ ಅವ್ರನ್ನ ಕೊಂದ್ಬಿಡ್ತಾನೆ. ಅವ್ರನ್ನ ಕೊಂದು ನಮ್ಮಣ್ಣ ಜೈಲಿಗೆ ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವೇನಾದ್ರೂ ಶಿಕ್ಷೆ ಕೊಡ್ಸಿ ಸರ್. ನೀನೇನು ಯೋಚನೆ ಮಾಡಬೇಡ. ಇದೊಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಅವನ ವಿಷಯ ನನ್ ಬಿಡು. ಬಹುಶಃ ರಮ್ಯಾ ಅವತ್ತು ತಪ್ಪಿಸ್ಕೊಳ್ದೇ ಇದ್ದಿದ್ರೆ ಅವಳ ಜೀವಕ್ಕೆ ಅಪಾಯ ಇರುತ್ತಿತ್ತೋ ಏನೋ. ವಿಶ್ವನ ವಿಚಿತ್ರ ಸೇಡಿಗೆ ಬಲಿಯಾಗಿದ್ದು ಮಾತ್ರ ಅಮಾಯಕಿ ರಮ್ಯಾ. ವಿಶ್ವನಿಗೆ ಕೆಳಜಾತಿಯ ವರ್ಗದ ಜನಗಳಿಂದ ತನಗೆ ಅವಮಾನ ಆಯಿತು ಅನ್ನೋ ದ್ವೇಷ, ಅವರು ಮೊದಲಿನ ಹಾಗೆ ನಮ್ಮ ಆಳುಗಳಾಗಿರ್ಬೇಕಾಗಿತ್ತು ಅನ್ನೋ ಕೋಪ, ತಾತ ಸತ್ತಿದ್ದಕ್ಕೆ ಅವರೇ ಕಾರಣ ಅನ್ನೋ ರೋಷ, ದೇವಸ್ಥಾನದ ಪೂಜೆ ತಪ್ಪಿ ಹೋದ ಹತಾಶೆ, ಇದನ್ನೆಲ್ಲ ಸೇರಿಸ್ಕೊಂಡು ಮನಸ್ಸಿನಲ್ಲಿ ವಿಷ ತುಂಬಿಕೊಂಡಿದ್ದ ವಿಶ್ವ ಅದನ್ನೆಲ್ಲ ಕಾರ್ಕೊಂಡಿದ್ದು ಯಾವುದೇ ತಪ್ಪು ಮಾಡದ ರಮ್ಯಾ ಮೇಲೆ. ಕೊನೆಗೂ ಪೊಲೀಸ್ನವರು ವಿಶ್ವ ಹಾಗೂ ಸಂಗಡಿಗರನ್ನ ಅರೆಸ್ಟ್ ಮಾಡ್ತಾರೆ. ಅವರೆಲ್ಲರ ಮೇಲೂ ಬಲವಾಗಿ ಕೇಸ್ ದಾಖಲು ಮಾಡ್ತಾರೆ. ಕಂಟ್ರೋಲ್. ನೋಡಿದ್ರಲ್ಲ, ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ಈ ಜಾತಿ ಮತಗಳ ಅಂತರ ಹೋಗಿಲ್ಲ. ಹೋಗೋದಷ್ಟೇ ಅಲ್ಲ, ಅದು ಮತ್ತಷ್ಟು ಗಟ್ಟಿಯಾಗಿ ಬೆಳೀತಾ ಇರೋದು ದೊಡ್ಡ ದುರಂತ. ಶಾಲೆಗೆ ಸೇರೋದ್ರಿಂದ ಹಿಡಿದು ಕೆಲಸ ಹಿಡಿಯೋ ತನಕ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಜಾತಿ ಯಾವುದು ಅಂತ ಬರಿಬೇಕು. ಒಂದು ಪ್ರಮೋಷನ್ ಪಡ್ಕೊಳ್ಳೋದ್ರಿಂದ ಹಿಡಿದು ಮುಖ್ಯಮಂತ್ರಿ ಕುರ್ಚಿ ಹಿಡಿಯೋದಕ್ಕೂ ಜಾತಿನೇ ಬೇಕು. ಇಂಥ ಪರಿಸ್ಥಿತಿಲಿ ಜಾತಿ ಧರ್ಮಗಳ ಅಂತರ ಹೋಗಿ ಮನುಷ್ಯನಲ್ಲಿ ಸಮಾನತೆ ಬರಬೇಕು ಅಂದ್ರೆ ಹೇಗೆ ಬರಬೇಕು ಹೇಳಿ? ಎಷ್ಟೋ ಜನಕ್ಕೆ ಅವರ ಭವಿಷ್ಯಕ್ಕೆ ಜಾತಿನೇ ಟ್ರಂಪ್ ಕಾರ್ಡ್. ಯಾವ ಯೋಗ್ಯತೆ ಇಲ್ಲದೆ ಇದ್ರೂ ಜಾತಿ ಹೆಸರಿಂದ ಅವರು ಸ್ಥಾನಮಾನ ಗಳಿಸ್ತಾರೆ. ಎಲ್ಲರಲ್ಲೂ ಅದೇ ರಕ್ತ, ಅದೇ ಮಾಂಸ, ಅದೇ ದೇಹ. ಆದ್ರೆ ಹುಟ್ಟು ಅನ್ನೋದು ಮನುಷ್ಯನ್ನ ಎಂಥ ಭ್ರಮೆಗೆ ಸಿಕ್ಕಿಸ್ಬಿಡುತ್ತೆ ನೋಡಿ. ಜಾತಿ ಅನ್ನೋ ಹೆಸರಿಂದ ಮನುಷ್ಯನೇ ಮುಕ್ತನಾಗದ ಹೊರತು ಈ ಸಮಾಜಕ್ಕೆ ಎಲ್ಲಿ ಮುಕ್ತಿ, ಈ ದೇಶಕ್ಕೆ ಎಲ್ಲಿ ಮುಕ್ತಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.